ಪದ್ಮಾದೇವಿ ಶ್ರೀ ಹುಟ್ಟಿದ ವಿಷಯವನ್ನ ಊರಿನವರ ಮುಂದೆ ಮಗುವಿನ ಸಾವಾಗಿದೆ ಎಂಬಂತೆ ತೋರಿಸ್ತಾಳೆ. ಇತ್ತ ಮಾಲಾ ಮಗುವನ್ನ ತನ್ನ ಮನೆಗೆ ಕರೆತರ್ತಾಳೆ. ಮಾಲಾಳ ಗಂಡ ಮತ್ತು ಅತ್ತೆ ಅವಳ ನಿರ್ಧಾರವನ್ನ ನಿರಾಕರಿಸ್ತಾರೆ. ಮಾಲಾಳ ಚಿಕ್ಕ ಮಗ ರಾಮು ಶ್ರೀಯನ್ನ ಮನೆಯಿಂದ ಹೊರಹಾಕಲು ನಿರ್ಧರಿಸಿ ನೀರಿಗೆ ಎಸೆಯಲು ಹೊರಡ್ತಾನೆ. ಇನ್ನು ಮುಂದೆ ಅಪ್ಪ ಹೇಳ್ತಿದ್ರು ಸ್ವಲ್ಪ ದೂರ ಹೋದ್ಮೇಲೆ ಪ್ರಪತ್ತ ಇದೆ ಅಂತ, ಅದ್ರಲ್ಲಿ ಹೋಗಿ ಬಿದ್ದೋಗು. ನನ್ನ ಶ್ರೀ ಅತ್ತಾಗ ಕೇಳಿದ ಅವಳ ಮೊದಲ ದನಿ ಈಗಲೂ ನನ್ನ ಕಿವಿಲಿ ಪ್ರತಿಧ್ವನಿಸ್ತಾ ಇದೆ. ಅವಳ ಉಸಿರಿನ ಗಾಳಿ ಈಗಲೂ ನನ್ನ ಮೈ ಸೋಕ್ತಾ ಇದೆ. ಈ ಮನೆ ತುಂಬಾ ಅವಳೆ ಆವರಿಸಿರೋ ತರ ಅನ್ನಿಸ್ತಾ ಇದೆ. ಮಗುಗ್ ಜನ್ಮ ಕೊಟ್ರು ಅಮ್ಮ ಅನ್ನಿಸ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಹೋಯ್ತಾ? ಚಿಕ್ಕಮ್ಮವ್ರೆ, ಚಿಕ್ಕಮ್ಮವ್ರೆ. ಯಾರು? ಬನ್ನಿ. ಎಲ್ಲ ವಿಷಯ ಗೊತ್ತಾಯ್ತು. ಛೆ, ಹೀಗಾಗ್ಬಾರ್ದಿತ್ತು. ಮಗು ಈ ಮನೆ ಕಾಲಿಟ್ಟ ದಿನಾನೇ ಇಲ್ಲಿಂದ ದೂರ ಹೋಗ್ಬೇಕಾಯ್ತಲ್ಲ. ಛೆ, ಆ ದೇವ್ರಿಗೆ ಕರುಣೆನೇ ಇಲ್ಲ ಬಿಡಿ. ಸಮಾಧಾನ ಮಾಡ್ಕೊಳ್ಳಿ. ಹೌದು ಚಿಕ್ಕಮ್ಮವ್ರೆ, ಹಾಗೆ ನೋಡೋಕೋದ್ರೆ ಇವತ್ತಿಲ್ಲಿ ನಡಿಬೇಕಾಗಿರೋದು ಶಾಂತಿ ಹೋಮನೂ ಅಲ್ಲ, ದೃಷ್ಟಿ ಪರಿಹಾರದ ಪೂಜೆನೂ ಅಲ್ಲ. ಇಲ್ಲಿ ಮಗುವಿನ ತೊಟ್ಟಿಲ ಶಾಸ್ತ್ರ ನಡಿಬೇಕಿತ್ತು. ಏನ್ ಮಾಡೋದು? ದೇವ್ರಿಚ್ಛೆ ಅದೇ ಆಗಿದ್ರೆ ಅನುಭವಿಸ್ಲೇಬೇಕು. ಪಾಪ ಮಗು ಸತ್ತೋದ್ ನೋವಲ್ಲಿ ಚಿಕ್ಕಮ್ಮವ್ರಿಗೆ ಮಾತಾಡೋಕ್ಕೂ ಮನಸ್ಸಿಲ್ಲ. ಶ್ರೀ ಎಲ್ಲಿದ್ಯೋ? ಶ್ರೀ ರಾಮ, ರಾಮ ಎಲ್ಲಿದ್ಯೋ ಕಂದ? ಶ್ರೀ ರಾಮ, ರಾಮ ಪಾಪ. ಏ ರಾಮ, 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 ಶ್ರೀ ರಾಮ, ಶ್ರೀ 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 ರಾಮ. ಏ ರಾಮ ಎಲ್ಲಿದ್ಯೋ? ರಾಮ, ನನ್ ಮಗುನ್ ಯಾರು ಎತ್ಕೊಂಡು ಹೋದ್ರು? ಯಾರು ಕರ್ಕೊಂಡು ಹೋದ್ರು? ಒಂದು ಗೊತ್ತಾಗ್ತಾ ಇಲ್ಲ. ಶ್ರೀ ರಾಮ, ರಾಮ, ಶ್ರೀ ಬನ್ನಿರಿ. ನಿಂಗೆ ಮಗು ಅಳೋದೇನಾರು ಕೇಳಿಸ್ತಾ ಇದೆಯಾ? ಇಲ್ಲಮ್ಮ, ಇಲ್ಲೆಲ್ಲೂ ಮಗು ಅಳ್ತಿರೋ ಸದ್ದುನೇ ಕೇಳಿಸ್ತಾ ಇಲ್ಲ. ಏನ್ ಮಾಡ್ಲಿ, ಒಂದು ಅರ್ಥ ಆಗ್ತಾ ಇಲ್ಲ. ಬನ್ನಿರಿ, ಹೋಗ ಅಪ್ಪನ್ ಕರ್ಕೊಂಬಾರೆ, ಹೋಗು. ದೇವ್ರೆ, ನನಗೆ ನನ್ನ ಶ್ರೀ ಸಿಗೋ ಹಾಗೆ ಮಾಡು. ಶ್ರೀಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊ. ಅವಳು ನನಗೆ ಬೇಗ ಸಿಗೋ ಹಾಗೆ ಮಾಡು ದೇವ್ರೆ. ನಿನ್ನ ಕೈ ಮುಗಿತೀನಿ. ಶ್ರೀ ರಾಮ, ಅಯ್ಯೋ ಎಲ್ಲಿ ಹೋದ್ನಪ್ಪ ನನ್ನ ಮೊಮ್ಮಗ? ರಾಮ, ಏ ರಾಮ, ರಾಮ. ಅಲ್ಲ ನಾಗರತ್ನ,
ಮಗು ನಮ್ಮನ್ನ ಬಿಟ್ಟು ಹೋಗಿದ್ದ ವಿಚಾರನ ನಿಮ್ಗೆ ಯಾರು ಹೇಳಿದ್ರು? ಚಿಕ್ಕಮ್ಮವ್ರೆ, ಬರೀ ನಾವುಗಳಷ್ಟೇ ಅಲ್ಲ, ಇಡೀ ಊರ್ಗೂರೇ ಮಂಕ್ ಬಡ್ದು ಕೂತಿದೆ. ದಣಿಗಳು ತಮ್ಮ ಕೈಯಾರೆ ಬೆಳೆಸ್ಬೇಕಾಗಿದ್ದ ಮಗುನ ಮಣ್ಣು ಮಾಡೋ ಹಾಗಾಯ್ತಲ್ಲ. ಮಣ್ಣು ಮಾಡದ? ಏನ್ ಹೇಳ್ತಾ ಇದ್ದೀರಾ? ನನ್ನ ಮಗು. ನಮಸ್ಕಾರ ದೊಡ್ಡಮ್ಮವ್ರೆ. ಹಾಂ, ಇನ್ನೇನು ಪೂಜೆ ಶುರುವಾಗತ್ತೆ, ನೀವು ಹೋಗಿರಿ. ನಾನು ರೇವತಿನ ಕರ್ಕೊಂಡು ಬಂದ್ಬಿಡ್ತೀನಿ. ಆಯ್ತು ದೊಡ್ಡಮ್ಮವ್ರೆ. ಅತ್ತೆ, ಅವರೆಲ್ಲ ಮಗುನ ಮಣ್ಣು ಮಾಡಿದ್ರು ಅಂತೆಲ್ಲ ಏನೋ ಹೇಳ್ತಾ ಇದ್ರು. ಏನಿದೆಲ್ಲ? ನಿಜ ಹೇಳಿ. ನಿಜ ರೇವತಿ, ನಿನಗೆ ಹುಟ್ಟಿದ ಮಗುನ ಮಣ್ಣು ಮಾಡಿದ್ವಿ. ಅಂದರೆ ಮಣ್ಣು ಮಾಡಿರೋ ನಾಟಕ ಆಡಿದ್ವಿ. ಈ ಮನೇಲಿ ಹುಟ್ಟಿದ ಮಗು ಲೋಕಕ್ಕೆ ಸತ್ತಿದೆ ಅಂತಾನೆ ಇರಬೇಕು, ಇಲ್ಲಾಂದ್ರೆ ಜನರ ಬಾಯಿಗೆ ನಾವು ಆಹಾರ. ಮಗು ಬದುಕಿದೆ, ಅದನ್ನ ಬೇರೆ ಎಲ್ಲೋ ಇಟ್ಟು ಬೆಳೆಸ್ತಾ ಇದ್ದೀವಿ ಅನ್ನೋ ವಿಷಯ ಗೊತ್ತಾದ್ರೆ ಜನ ಬಾಯಿಗೆ ಬಂದಾಗ ಮಾತಾಡ್ಕೊಳಕ್ ಶುರು ಮಾಡ್ತಾರೆ. ಒಬ್ಬೊಬ್ಬರ ಬಾಯಲ್ಲಿ ಒಂದೊಂದು ಕತೆ ಹುಟ್ಕೊಳತ್ತೆ. ಜನಕ್ಕೆ ನಮ್ಮ ಮೇಲೆ ಅಪನಂಬಿಕೆ ಶುರು ಆಗತ್ತೆ. ಅದೇ ಮಗು ಸತ್ತಿದೆ ಅಂದ್ರೆ ನಮ್ಮ ಮೇಲೆ ಅನುಕಂಪ ಮೂಡುತ್ತೆ. ಅಲ್ಲ ಅತ್ತೆ, ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ನಮ್ಮ ಈಗಿನ ಪರಿಸ್ಥಿತಿಗೆ ಏನು ಕತೆ ಬೇಕೋ ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಾನು ಸೃಷ್ಟಿ ಮಾಡಾಗಿದೆ. ಚಂದ್ರಶೇಖರನು ನನ್ನ ಮಾತಿನಂತೆ ನಡ್ಕೋತಾ ಇದ್ದಾನೆ. ವಿವೇಚನೆ ಕೆಟ್ಟು ಏನೇನೋ ಮಾತಾಡಿ ನೀನು ಅದನ್ನು ಹಾಳು ಮಾಡಬೇಡ. ಅತ್ತೆ ಅತ್ತೆ, ಇನ್ನೇನು ಪೂಜೆ ಶುರುವಾಗತ್ತೆ. ಆ ಅನಿಷ್ಟ ಪಿಂಡ ನಿನ್ನ ಹೊಟ್ಟೆಲಿ ಹುಟ್ಕೊಳ್ತಲ್ಲ, ಅದ್ರ ದೃಷ್ಟಿ ಪರಿಹಾರಕ್ಕೆ ಈ ಪೂಜೆ. ಸುಮ್ಮನೆ ಬಂದು ಪೂಜೆ ಕೂತ್ಕೋ. ರೇವತಿ, ನೀನು ಈ ಮನೆ ಯಜಮಾನಿ. ಎಲ್ಲರ ಕಣ್ಣು ನಿನ್ನ ಮೇಲೆ ಇರುತ್ತೆ. ನಮ್ಮ ಬೇಕು ಬೇಡ ಅನ್ನೋದು ಇಲ್ಲಿ ಮುಖ್ಯ ಅಲ್ಲ. ಜನರಿಗೋಸ್ಕರ ನಮ್ಮ ವೇಷಭೂಷಣ ತುಂಬ ಮುಖ್ಯ. ಅಣ್ಣ ಮಾಲಿಂಗ್ಪುರ ಇನ್ನೂ ಎಷ್ಟು ದೂರ ಆಯ್ತು ಅಣ್ಣ? ಅಣ್ಣ ಇದು ಕಾಣ್ತಿದೆಯಲ್ಲ, ಅದೇ ಮಾಲಿಂಗ್ಪುರ. ಸರಿ ಅಣ್ಣ. ಮಗುನು ಕಾಣಿಸ್ತಾ ಇಲ್ಲ, ರಾಮನು ಕಾಣಿಸ್ತಾ ಇಲ್ಲ. ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಯಾರು ಕರ್ಕೊಂಡು ಹೋಗಿರ್ಬೋದು? ಏನಾರು ಮಾತಾಡ್ರಿ. ಹೆದರ್ಕೋಬೇಡ ಮಾಲ, ಇರು ಹುಡ್ಕಣ. ಮನೇಲಿರೋ ಮಗುನ ಯಾರು ಎತ್ಕೊಂಡು ಹೋಗ್ತಾರೆ? ನಮ್ಮ ರಾಮು ಜೊತೆ ಇರ್ಬೋದು. ಬಾ ನೋಡೋಣ. ಅಣ್ಣ ಹೇಳಿದ್ದಲ್ಲಣ್ಣ, ಅದೇ ಮಾಲಿಂಗ್ಪುರ. ಅದಕ್ಕಲ್ಲ ಅಣ್ಣ, ಒಂದು ಹುಡುಗ ಮಗುನ ಎತ್ಕೊಂಡು ನದಿ ಕಡೆ ಓಡೋದ. ಹೌದಾ? ಹಾಂ, ನಮ್ಮ ರಾಮನ್ ಜೊತೆನೇ ಇರಬೇಕು. ತುಂಬ ಉಪಕಾರ ಆಯ್ತಣ್ಣ. ಆಗ್ಲಣ್ಣ. ಅದೇ ಮಾಲಿಂಗ್ಪುರ. ಬನ್ನಿ ಬನ್ನಿ ಹೋಗೋಣ. ಬರ್ತೀರಣ್ಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಅಗ್ನಿಮೀಳ ಪುರೋಹಿತಂ ಯಜ್ಞಸ್ವದೇ ವೃತ್ತಿಜಂ ಹೋತಾರಂ ರತ್ನದಾದವಂ. ಹರಿ ಓಂ ಹರಿ ಓಂ. ಶೇತ್ವೋ ಜೇತ್ವಾ ವಾಯುವಸ್ತೋ ವಾಯುವಸ್ತಃ ದೇವೋ ವಸ್ಸವಿತೋತ್ವಾ ಸಮಾಯ ಶ್ರೇಷ್ಠಮಾಯ ಕರ್ಮಣಾಂ. ಹರಿ ಓಂ ಹರಿ ಓಂ. ಓಂ ಇತ್ಯಗ್ರೆ ವ್ಯಾಹರೇತ. ದೇವ್ರೆ, ಇದು ನಿನಗೆ ನ್ಯಾಯ ಅನ್ಸುತ್ತಾ? ಮಗು ಬದುಕಿದ್ರು ಅದು ಸತ್ತಿದೆ ಅನ್ಕೊಂಡು ಈ ಪೂಜೆ ಮಾಡ್ಬೇಕಾ? ಇದೆಂಥ ಗತಿ ತಂದಿಟ್ಟೆ. ಈ ಕಷ್ಟಗಳನ್ನೆಲ್ಲ ನೋಡು ಅಂತಾನೆ ನನ್ನ ಇನ್ನೂ ಜೀವಂತವಾಗಿಟ್ಟಿದ್ಯಾ? ಈ ಮೊದಲು ಯಾವ ಕರುಣೆನೂ ಇಲ್ಲದೆ ನನ್ನ ಮಡ್ಲಿಗೆ ಬೀಳ್ಬೇಕಿದ್ದ 4 ಜೀವಗಳನ್ನ ಕಿತ್ಕೊಂಡೆ.
ಕೂಸನ್ನ ಮಡ್ಲಿಗೆ ಹಾಕಿ ಅದನ್ನ ನನ್ನಿಂದ ದೂರ ಮಾಡಿ ಅದು ಸಾಲದು ಅಂತ ನನ್ನ ಕೈಯಾರೆ ಇಂಥ ಪೂಜೆ ಮಾಡಿಸ್ಕೊಂಡು ಸಂತೋಷ ಪಡ್ತಿದ್ಯಾ? ಸಂತೋಷ ಪಡು. ಯಾರೋ ನದಿಗೆ ಮಗು ಎಸ್ತಿದ್ದಾರೆ. ಅಯ್ಯಯ್ಯೋ, ಛೇ, ಏನ್ ಕಾಲ ಬಂತಪ್ಪ. ದೇವ್ರಂತ ಮಕ್ಕಳನ್ನ ಎಲ್ಲೆಲ್ಲೋ ಎಸಿದ್ದಾರೆ. ಯಾರೋ ರಾಕ್ಷಸರಿರ್ಬೇಕು. ನಾನು ಎಷ್ಟು ಬೇಕಾದರೂ ನೋವು ತಿನ್ನೋದಕ್ಕೆ ತಯಾರಾಗಿದ್ದೀನಿ. ಆದರೆ ನಿನ್ನನ್ನು ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ನನ್ನ ಮಗುನ ಮಾತ್ರ ಚೆನ್ನಾಗಿ ನೋಡ್ಕೊ. ಅವಳಿಗೇನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊ. ಹಗ್ಗ ಕೊಟ್ರಪ್ಪ ಯಾರಾದ್ರೂ. ಬನ್ನಿರಿ, ಹೋಗಿ ಹಗ್ಗ ತಗೊಂಬ ಕದ. ಹೋಗ್ ಕದ, ಹಗ್ಗ ತಗೊಂಬ. ಬರ್ಲಿ ತಡಿಯೇ. ಅಕ್ಕನು ಬೇಡ, ಏನು ಬೇಡ, ಯಾರೋ ಹೋಗ್ಬೇಡಿ, ನಾನೇ ಹೋಗ್ತೀನಿ. ಅವಳನ್ನ ಕಾಪಾಡೋ ಜವಾಬ್ದಾರಿ ನಿಂದು. ಶ್ರೀ ಮಾಲಾ ಮನೇಲಿ ಸುಖವಾಗಿರ್ಬೇಕು. ಅವಳನ್ನ ಹೆಜ್ಜೆ ಹೆಜ್ಜೆಗೂ ಕಾಪಾಡೋ ಜವಾಬ್ದಾರಿ ನಿಂದು. ನಿಂದು. ಇದೊಂದು ವಿಷಯದಲ್ಲಿ ನನಗೆ ಮೋಸ ಮಾಡಬೇಡ. ನನಗೆ ಕೈ ಮುಗಿದು ಬೇಡ್ಕೋತೀನಿ. ನೀರಿಗೆ ತುಂಬಬೇಡ ಕಣ, ಹುಷಾರು. ಜಾಸ್ತಿ ದೂರ ಹೋಗ್ಬೇಡ. ಹಗ್ಗ ಸಿಕ್ತು, ಹಗ್ಗ ಸಿಕ್ತು. ಬೇಡ, ಜಾಸ್ತಿ ದೂರ ಹೋಗ್ಬೇಡ. ನಿಲ್ಲು, ಬೇಡ. ಅಕ್ಷತೆ ತಗೊಳ್ಳಿಮ್ಮ. ರೇವತಿ, ಏನು ಯೋಚನೆ ಮಾಡ್ತಾ ಇದೀಯಾ? ಅಲ್ಲಿ ನೋಡು, ಶಾಸ್ತ್ರಿಗಳು ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ.
ಕ್ಷಮಿಸಿ ಶಾಸ್ತ್ರಿಗಳೇ, ಗೊತ್ತಾಗ್ಲಿಲ್ಲ. ರೇವತಿ, ಏನೇನೋ ಆಲೋಚನೆ ಮಾಡಿಕೊಂಡು ಕೂತ್ಕೋಬೇಡ. ನಿನ್ನ ಗಮನ ಎಲ್ಲ ಇಲ್ಲೇ ಇರಲಿ. ರೇವತಿ, ಸರ್ವಪೀಡ ಪರಿಹಾರ ಹೋಮ ಮಾಡಿಸ್ತಾ ಇರೋದು ಯಾರಿಗೋಸ್ಕರ? ನಿನಗೋಸ್ಕರ. ಆ ಪೀಡೆ ಹುಟ್ಟಿ ಅದು ನಿನ್ನೆನ್ನ ತಿನ್ಕೋಬೇಕಿತ್ತು. ಆದರೆ ನಮ್ಮ ಗುರುಗಳು ಮಾಡಿರೋ ಪೂಜೆಯಿಂದ ಇವತ್ತು ನೀನಿನ್ನೂ ಜೀವಂತವಾಗಿ ಬದುಕಿದ್ಯಾ. ಅರ್ಥ ಆಯ್ತಾ? ಅದೃಷ್ಟ ಸಂಪನ್ನವಾದ ವಂಶದ ಕುಡಿ ನಿನ್ನ ಮಡಿಲಲ್ಲಿ ತುಂಬಬೇಕು ಅಂದ್ರೆ ಶ್ರದ್ಧೆಯಿಂದ ಪೂಜೆ ಮಾಡು. ನನ್ನ ಮಾತು ನಿನಗೆ ಅರ್ಥ ಆಯ್ತು ಅನ್ಕೋತೀನಿ. ಆ ಅನಿಷ್ಟ ಪೀಡೆನ ನೀನು ಮರ್ತು ಬಿಡು. ನಿನ್ನಿಂದ ಅದು ಶಾಶ್ವತವಾಗಿ ದೂರ ಹೋಗ್ಲಿ ಅಂತ ಬೇಡ್ಕೊ. ಖರ್ಚಿಗೆ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ದಣಿಗಳು. ಮಗುನ್ ಸಾಕಕ್ಕೆ ಎಷ್ಟು ಸಾಕಲ್ವಾ? ನಾಗೇಶ, ಈ ಜಮೀನ್ ಪತ್ರ ನನ್ನ ಕೈಯಲ್ಲಿಟ್ಬಿಟ್ಟು ನನ್ನ ಬಾಯೇನೋ ಮುಚ್ಚಿಸ್ಬಿಟ್ಟೆ. ಆದರೆ 18 ವರ್ಷ ಆ ಮಗುನ ನಾವು ಸಾಕ್ಬೇಕು. ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂತ ಸುಮ್ಮನಾಗ್ಬಿಡ್ಬೇಡ. ಪಾಪ ಪುಣ್ಯನ ಬದಿಗಿಟ್ಬಿಡು.
ಒಳ್ಳೆಯದಾಗಲಿ. ಆಯಿತು ಶಾಸ್ತ್ರಿಗಳೇ. ನನ್ನ ಮನಸ್ಸು ಯಾಕೋ ಇವತ್ತು ಒಂಥರ ಚಡಪಡಿಸ್ತಾ ಇದೆ. ಬಲಗಣ್ಣು ತುಂಬಾ ಹೊತ್ತಿಂದ ಅದರ್ತಾ ಇದೆ. ಏನಾದರೂ ಅನಾಹುತ ಆಗೋ ಲಕ್ಷಣನ? ದೇವ್ರೆ, ಯಾರಿಗೂ ಏನೂ ತೊಂದರೆ ಆಗದಿರೋ ಹೋಗಿ ನೋಡ್ಕೊ. ಈಗ ನನ್ನ ಜೀವನದಲ್ಲಿ ನಡೆದಿರೋದೇ ಸಾಕಾಗಿದೆ. ಇನ್ನೂ ಕಷ್ಟ ಕೊಡ್ಬೇಡಪ್ಪ. ಕಂದ, ಏನಾಯ್ತಮ್ಮ? ಮಗು ಮಗು ಏ ಮಾಲಾ, ಯಾಕೆ ಮಗು ಅಳ್ತಾನೆ ಇಲ್ಲ? ಸರಿಯಾಗಿ ನೋಡಿ, ಸತ್ಕಿತ್ ಹೋಗಿದ್ಯೋ ಏನೋ? ಮಾ ಸುಮ್ಮನಿರಮ್ಮ. ಕಂದ, ಕಂದ, ಕಂದ. ನಾಗೇಶ, ನಾಗೇಶ, ನಿನ್ಗೇನು ಆಗಿಲ್ಲ ತಾನೆ? ನಾಗೇಶ, ನಂಗೇನಾಗಿಲ್ಲಮ್ಮ. ಇದು ಯಾರು ಎತ್ತು ಪಾಪದ ಕೂಸೋ ಏನೋ. ಅಲ್ಲ, ಈ ಮಗುನ ಯಾರಿಲ್ಲಿ ತಂದಾಕಿರ್ಬೋದು? ಏನೋ ತಪ್ಪು ಕೆಲಸ ಮಾಡಿರ್ಬೇಕು, ಅದಕ್ಕೆ ಈ ಮಗು ಹುಟ್ಟಿದೆ. ಇದನ್ನ ಲೋಕಕ್ಕೆ ತೋರ್ಸಕ್ಕಾಗದೆ ತಂದಿಲ್ಲಿ ಬಿಸಾಡಿರ್ಬೇಕು. ಯಾವುದೋ ಅಪಸಟ್ಟಿಂದ ಪೀಡೆ ಇರ್ಬೇಕಿದು. ಕಂದ, 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 ಹೇಳಮ್ಮ. ಕಂದ, ಕಂದ, ಹೇಳಮ್ಮ. ಬಂಗಾರ, ನಿಂಗೇನು ಆಗಿಲ್ಲ ತಾನೆ? ಮಾಲಾ ಶ್ರೀ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಈ ಮಗು ದರಿದ್ರನೂ ಅಲ್ಲ, ಅಪಶಕುನೂ ಅಲ್ಲ. ಇವಳು ನನ್ನ ಪಾಲಿಗೆ ಭಾಗ್ಯಲಕ್ಷ್ಮಿ. ಇವಳನ್ನ ನಾನು ಸಾಕ್ತೀನಿ. ನಾಗೇಶ, ನಿನ್ನ ಹೆಂಡತಿಗೆಲ್ಲ ತಲೆಗೆಲ್ಲ ಕೆಟ್ಟಿರ್ಬೇಕು. ನೀನೇ 3 ಹೊತ್ತು ಊಟಕ್ಕೆ ಲಾಟ್ರಿ ಹೊಡಿತಾ ಇದೀಯಾ. ಅಂಥದ್ರಲ್ಲಿ ನಿನ್ನ ಹೆಂಡತಿ ಯಾವುದೋ ಅನಾಥ ಮಗುನ್ ತಂದು ಸಾಕ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಾಗೇಶ, ನಿನ್ನ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳು. ನಾವೇನೋ ಹೇಳಿದಪ್ಪ, ಚೆನ್ನಾಗಿ ಯೋಚನೆ ಮಾಡು. ಆಮೇಲೆ ಊಟಕ್ಕಿಲ್ದೆ ಜೀರೋ ನರಕ ಆಗ್ಬಿಡುತ್ತೆ. ಮನೆಗೆ ಹೋಗೋಣ. ನಾಗೇಶ, ನಿಂಗೇನು ಬುದ್ಧಿ ಗಿದ್ದಿದೆ ಅಲ್ವೋ? ಯಾರ್ದೋ ಮಗುನ ಯಾಕೋ ಸಾಕ್ತೀಯ ನೀನು? ಕಷ್ಟ ಇದೆ ಕಣೋ. ಬೇಡ ಕಣೋ. ಮುಂದೆ ಹುಷಾರಿಲ್ಲ ಅಂದ್ರೆ ಏನೇ ಹೇಳ್ಬಿಡ್ತಾರೆ. ಬೇಡ ಕಣೋ ನಾಗೇಶ.
ಮಗು ನದಿಲ್ ಹಾಕಕ್ಕೆ? ಆ ಮಗು ಏನ್ ಮಾಡಿತ್ತು ನಿಂಗೆ? ಯಾಕೋ ಆ ಮಗುನ ರೀ ನೀನ್ ಸುಮ್ನೆ ಇರಿ. ಬೊಗಳು ಬಾಯ್ ಬಿಡು. ಆ ಮಗು ಏನ್ ಮಾಡಿತ್ ನಿಂಗೆ? ಯಾಕ ಅದನ್ನ ಬಿಸಾಕ್ ಬಂದೆ? ಹೇಳು ಅಂದೆ. ಬಾಯ್ ಬಿಡು. ಏನೇ ನನ್ ಮೊಮ್ಮಗನ ಸಾಯಿಸ್ಬೇಕು ಅಂತ ಇದ್ಯಾ? ಬಿಡೆ ಅವನ್ನ. ಮಾತಾಡ್ಬೇಡಿ ಅತ್ತೆ, ಸುಮ್ನಿದ್ಬಿಡಿ. ಇವನ್ಗೆ ಚಿಕ್ಕ ವಯಸ್ಸಲ್ಲೇ ಮನ್ಸಲ್ಲಾಗಿರೋ ಕೊಳೆನ ತೊಳಿದಲೆ ಹೋದ್ರೆ ತುಂಬಾ ಕಷ್ಟ ಆಗತ್ತೆ. ಈ ನಿಮ್ ಮೊಮ್ಮಗನ್ನ ಇವಾಗ್ಲೇ ಸರಿ ಮಾಡ್ಬೇಕು. ಬೊಗಳು ಬೊಗಳು ಹಿಂಗೆಲ್ಲ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ. ಇಡೀ ರಾತ್ರಿ ನೀನ್ ಆಚೆ ಬಿದ್ದಿರು, ಅವಾಗ ನಿನಗೆ ಅರ್ಥ ಆಗತ್ತೆ. ಏಯ್ ಏಯ್ ಬಿಡೆ ಮಗುನ. ಈ ಅಕ್ಷಕ್ನದ್ ಮಗುಗೋಸ್ಕರ ನನ್ ಮೊಮ್ಮಗನ್ನ ಯಾಕೆ ಈ ತರ ಚಿತ್ರ ಮಾಡ್ತಾ ಇದೀಯಾ? ಸುಮ್ನಿದ್ಬಿಡಿ. ನೋಡು, ಮನೆ ಮಗುನ ಆಚೆ ಹಾಕಿ ಬೀದಿ ಕಸನ ಒಳಗ್ ಕರ್ಕೊಂಡ್ ಬರೋದಕ್ಕೆ ನಾನ್ ಬಿಡೋದಿಲ್ಲ. ನೀವು ಬಿಟ್ಟು ಅಷ್ಟೇ, ಬಿಡದೆ ಇದ್ರು ಅಷ್ಟೇ. ಏ ನಾಗೇಶ, ಹೆಂಡತಿ ಹಾಕಿ ತಾಳ ಕುಣಿಬೇಡ್ವೋ? ಕುಣಿದ್ರೆ ತಾಳ ತಪ್ಪತ್ತೆ. ಹೋಗ್ ರಾಮನ್ ಕರ್ಕೊಂಬ. ಹೋಗೋ. ಏನ್ ಮುಖ ನೋಡ್ತಾ ಇದ್ಯಾ? ಹೋಗೋ. ತಗೋ, ಇದು ಜಮೀನಿನ ಕಾಗದ ಪತ್ರ. ಖರ್ಚಿಗೆ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ದಣಿಗಳು. ಮಗುನ್ ಸಾಕಕ್ಕೆ ಎಷ್ಟು ಸಾಕಲ್ವಾ? ನಾಗೇಶ, ಈ ಜಮೀನ್ ಪತ್ರ ನನ್ನ ಕೈಯಲ್ಲಿಟ್ಬಿಟ್ಟು ನನ್ನ ಬಾಯೇನೋ ಮುಚ್ಚಿಸ್ಬಿಟ್ಟೆ. ಆದರೆ 18 ವರ್ಷ ಆ ಮಗುನ ನಾವು ಸಾಕ್ಬೇಕು. ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂತ ಸುಮ್ನಾಗ್ ಬಿಡ್ಬೇಡ. ಪಾಪ ಪುಣ್ಯನ ಬದಿಗಿಟ್ಬಿಡು. ಆಗಾಗ ಖರ್ಚು ಜಾಸ್ತಿ ಆದಾಗ ನಾವು ಕೇಳ್ಬೇಕಾಗತ್ತೆ. ಮಲ ಹೋಗೋಗು, ನೀನು ಶ್ರೀನಾ ಮಲಗಿಸೋಗು. ಮಕ್ಕಳನ್ನ ರಾತ್ರಿ ಹೊತ್ತು ಆಚೆ ಬಿಟ್ಟಿರಬಾರ್ದು. ನಾನು ಅವನಿಗೆ ಬುದ್ಧಿ ಹೇಳಿ ಸರಿ ಮಾಡ್ತೀನಿ. ನೀನು ಹೋಗೋ, ಬಾ ಹೋಗು ಹೋಗು. ನೀನು ಉಪವಾಸ ಇರೋದ್ರಿಂದ ಯಾರಿಗೇನೂ ನಷ್ಟ ಇಲ್ಲ. ಊಟ ಮಾಡು. ಈ ಊಟ ನನ್ನ ಹೊಟ್ಟೆ ಸೇರ್ಬೋದು, ಜೀವಕ್ಕೆ ಸೇರಲ್ಲ. ಸೇರುತ್ತೋ ಇಲ್ವೋ ಆಮೇಲೆ ನೋಡೋಣ. ಮೊದಲು ತಿನ್ನು. ಸ್ವಲ್ಪ ಸಾರು ಬಡಿಸ್ಲಾ? ಬೇಡ, ಸುಮ್ಮನೆ ಸಾಕು. ರೇವತಿ, ಊಟ ಮಾಡು. ಊಟ ಮಾಡು ರೇವತಿ. ಪದೇ ಪದೇ ಹೇಳಿಸ್ಕೊಳ್ಳೋ ಹಾಗೆ ಮಾಡಬೇಡ. ಒತ್ತಾಯ ಮಾಡಬೇಡ ಚಂದ್ರ. ನೋಡು ರೇವತಿ, ನಿನಗೆ ಹಸಿವಿದ್ರೆ ಮಾತ್ರ ಊಟ ಮಾಡು, ಇಲ್ಲಾಂದರೆ ಬೇಡ. ಪರವಾಗಿಲ್ಲ, ನಿಜವಾಗ್ಲೂ ನಿನಗೆ ಹಸಿವಾಗಿದ್ರೆ ನೀನು ಸಹಿಸ್ಕೊಂಡ್ರು ನಿನ್ನ ಹೊಟ್ಟೆ ಸಹಿಸ್ಕೊಳ್ಳೋದಿಲ್ಲ. ಊಟ ಮಾಡಿಸಿಯೇ ಮಾಡಿಸುತ್ತೆ. ಅಮ್ಮ, ಅವಳಿಗೆ ಹಸು ಆಗಿದೆ, ಆದರೆ ಹಠ. ಅವಳಿನ್ನೂ ಆ ಮಗುವಿನ ಗುಂಗಲ್ಲೇ ಇದ್ದಾಳೆ. ರೇವತಿ, ಇದೇ ನೀನು ಮಾಡ್ತಿರೋ ದೊಡ್ಡ ತಪ್ಪು.
ಮಗುನ ಮರ್ತುಬಿಡು ಅಂತ ಎಷ್ಟು ಸಲ ಹೇಳೋದು. ನೀನಿನ್ನೂ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಆ ಮಗು ಭವಿಷ್ಯನ ನೀನೇ ನಿನ್ನ ಕೈಯಾರೆ ಹಾಳು ಮಾಡೋದಕ್ಕೆ ಹೊರಟಿದ್ಯಾ ಅಂತ ಅರ್ಥ. ಅದು ಸತ್ತೋಯ್ತು ಅಂತ ಜನರು ನಂಬಿಸಿದ್ರೆ ಹಿಂದಿನ ಉದ್ದೇಶನೂ ನಿನಗೆ ಹೇಳಿದ್ದಾಗಿದೆ. ಹೌದು ಚಿಕ್ಕಮ್ಮವ್ರೆ, ಮಗು ಮೇಲಿನ ನಿಮ್ಮ ಅತಿಯಾದ ವ್ಯಾಮೋಹ ನೀವು ಮಗು ಶಾಶ್ವತವಾಗಿ ದೂರ ಆಗೋದಕ್ಕೆ ಎಡೆ ಮಾಡ್ಕೊಡೋದು ಬೇಡ. ನಿಮ್ಮ ಮತ್ತೆ ಆ ಮಗುವಿನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು 18 ವರ್ಷ ಇಂಥ ಒಂದು ಮಗು ಹುಟ್ಟಿತ್ತು ಅನ್ನೋದನ್ನೇ ಮರ್ತು ಬಿಡಿ. ನಾನು ಹೇಳಬೇಕಾಗಿರೋದನ್ನು ಭೀಮ ಅತ್ಯಂತ ಸೂಕ್ಷ್ಮವಾಗಿ ಹೇಳಿದ್ದಾನೆ. ನೀನು ಅದನ್ನು ಅರ್ಥ ಮಾಡಿಕೊಂಡ್ರೆ ನಿನಗೆ ಒಳ್ಳೆಯದು ರೇವತಿ. ರೇವತಿ ಕೂತ್ಕೋ ಕೂತ್ಕೋ. ಊಟ ಮಾಡು. ನಂಗೆ ಹಸಿವಿಲ್ಲ. ನೋಡು ರೇವತಿ, ಮಗು ಈ ಮನೇಲಿ ಇಲ್ಲ ಅನ್ನೋದೊಂದು ಬಿಟ್ಟರೆ ಬೇರೆ ಎಲ್ಲವೂ ಸರಿಯಾಗೇ ಇದೆ. ಮಗುಗೆ ಹಸುವಾದರೆ ಅದು ಹೊಟ್ಟೆ ತುಂಬಿಸ್ತಾರೆ. ಆದರೆ ನೀನು ಉಪವಾಸ ಇರೋದ್ರಿಂದ ಯಾರಿಗೇನೂ ನಷ್ಟ ಇಲ್ಲ. ಊಟ ಮಾಡು. ಈ ಊಟ ನನ್ನ ಹೊಟ್ಟೆ ಸೇರ್ಬೋದು, ಜೀವಕ್ಕೆ ಸೇರಲ್ಲ. ಸೇರುತ್ತೋ ಇಲ್ವೋ ಆಮೇಲೆ ನೋಡೋಣ. ಮೊದಲು ತಿನ್ನು. ರೇವತಿ, ಹೇ ರೇವತಿ, ರೇವತಿ, ಅಮ್ಮ ಹೇಳೋದು ಕೇಳಿಸ್ಕೊಂಡೆ ತಾನೆ. ಅವ್ರ ಮಾತನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋ. ನಾನು ಹೇಳೋ ಅಷ್ಟು ಹೇಳಿದ್ದೀನಿ. ಪದೇ ಪದೇ ಅದನ್ನೇ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತ? ಇಲ್ಲಿಗೆ ಏನು ನಮ್ಮ ಜೀವನ ಕೊನೆ ಆಗ್ಬಿಡಲ್ಲ. ಆಲೋಚನೆ ಮಾಡು. ಶ್ರೀ ಬಂದ್ಲು.
ಪದ್ಮಾದೇವಿ ಶ್ರೀ ಹುಟ್ಟಿದ ವಿಷಯವನ್ನ ಊರಿನವರ ಮುಂದೆ ಮಗುವಿನ ಸಾವಾಗಿದೆ ಎಂಬಂತೆ ತೋರಿಸ್ತಾಳೆ. ಇತ್ತ ಮಾಲಾ ಮಗುವನ್ನ ತನ್ನ ಮನೆಗೆ ಕರೆತರ್ತಾಳೆ. ಮಾಲಾಳ ಗಂಡ ಮತ್ತು ಅತ್ತೆ ಅವಳ ನಿರ್ಧಾರವನ್ನ ನಿರಾಕರಿಸ್ತಾರೆ. ಮಾಲಾಳ ಚಿಕ್ಕ ಮಗ ರಾಮು ಶ್ರೀಯನ್ನ ಮನೆಯಿಂದ ಹೊರಹಾಕಲು ನಿರ್ಧರಿಸಿ ನೀರಿಗೆ ಎಸೆಯಲು ಹೊರಡ್ತಾನೆ. ಇನ್ನು ಮುಂದೆ ಖರ್ಚಿಗೊಂದಷ್ಟು ದುಡ್ಡು ಕೊಟ್ಟಿದ್ದಾರೆ ದಣಿಗಳು. ಮಗುನ್ ಸಾಕಕ್ಕೆ ಎಷ್ಟು ಸಾಕಲ್ವಾ? ನಾಗೇಶ, ಈ ಜಮೀನ್ ಪತ್ರ ನನ್ನ ಕೈಯಲ್ಲಿಟ್ಬಿಟ್ಟು ನನ್ನ ಬಾಯನ್ನು ಮುಚ್ಚಿಸ್ಬಿಟ್ಟೆ. ಆದರೆ 18 ವರ್ಷ ಆ ಮಗುನ ನಾವು ಸಾಕ್ಬೇಕು. ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂತ ಸುಮ್ಮನಾಗ್ಬಿಡ್ಬೇಡ. ಪಾಪ ಪುಣ್ಯನ ಬದಿಗಿಟ್ಬಿಡು. ನೀನು ಉಪವಾಸ ಇರೋದ್ರಿಂದ ಯಾರಿಗೇನೂ ನಷ್ಟ ಇಲ್ಲ. ಊಟ ಮಾಡು. ಈ ಊಟ ನನ್ನ ಹೊಟ್ಟೆ ಸೇರ್ಬೋದು, ಜೀವಕ್ಕೆ ಸೇರಲ್ಲ. ಸೇರುತ್ತೋ ಇಲ್ವೋ ಆಮೇಲೆ ನೋಡೋಣ. ಮೊದಲು ತಿನ್ನು.